ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಅಕ್ಕಪಕ್ಕ ಕುಳಿತಿದ್ರು ಕೂಡ ಮಧ್ಯದಲ್ಲಿ ಮೌನದ ಗೋಡೆ. ಹೌದು, ಸಿಎಂ ಡಿಸಿಎಂ ನಡುವೆ ಮೌನದ ಗೋಡೆ. ಅಕ್ಕಪಕ್ಕವೇ ಕೂತ್ಕೊಂಡಿದ್ದಾರೆ, ಆದರೆ ಮಾತು ಇಲ್ಲ, ಕಥೆಯೂ ಇಲ್ಲ ಎಂಬಂತಾಗಿದೆ. ಒಂದೇ ವೇದಿಕೆಯಲ್ಲಿದ್ರು ಇಬ್ಬರು ದೂರ ದೂರ. ವೇದಿಕೆಯಲ್ಲೇ ಬಹಿರಂಗವಾಯಿತು ಸಿಎಂ ಡಿಸಿಎಂ ನಡುವಿನ ಆ ಮುನಿಸು. ಹಾಗಾದ್ರೆ ಕೈ ನಾಯಕರ ನಡುವೆ ಈ ಕೋಲ್ಡ್ ವಾರ್, ಶೀತಲ ಸಮರ ಶುರುವಾಗಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ರೈಟ್, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಅಭೂತಪೂರ್ವ ಯಶಸ್ಸು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದುಕೊಂಡಿದ್ದಾರೆ. 135ಕ್ಕೂ ಹೆಚ್ಚು ಶಾಸಕರ ಆಯ್ಕೆಯಾಗುತ್ತೆ. ಇಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನು ಜನಸಾಮಾನ್ಯರು ಕೊಟ್ಟಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಈ ನಾಯಕರೆಲ್ಲರೂ ಕೂಡ ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿತ್ತು. ಆದರೆ ಇವರು ಗಮನ ಹರಿಸಿದ್ದು ಕುರ್ಚಿಯೆಡೆಗೆ. ನೋಡಿ, ಪಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ನಾ ಕೊಡೆ ನೀ ಬಿಡೆ ಅನ್ನುವಂಥ ಸನ್ನಿವೇಶ ನೋಡಿ. ಸಿದ್ದರಾಮಯ್ಯನವರು ಇರ್ಬೋದು, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ದೊಡ್ಡ ಮ್ಯಾಂಡೇಟ್ ಬಂದ ಸಂದರ್ಭದಲ್ಲಿ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆ ಬಂದಾಗ ಒಂದು ಒಪ್ಪಂದ ಆಗಿತ್ತು ಅಂತ ಹೇಳಲಾಗುತ್ತೆ. ಮಾತುಕತೆ ನಡೆದಿದೆ, ಕ್ಲೋಸ್ ಡೋರ್ ಕಾನ್ವರ್ಸೇಷನ್. ಅದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ ನಡುವೆ ಆಗಿರುವಂಥದ್ದು. ಯಾವಾಗ ಆ ಮಾತು ಉಳಿಯುವ ಲಕ್ಷಣಗಳು ಕಂಡು ಬರ್ತಿಲ್ಲ ಅನ್ನುವಂಥ ಕ್ಲಾರಿಟಿ ಡಿ.ಕೆ. ಶಿವಕುಮಾರ್ ಅವರಿಗೆ ಲಭ್ಯವಾಯಿತು, ಮಾಧ್ಯಮದ ಎದುರು ಅಥವಾ ಜನಸಾಮಾನ್ಯರ ಎದುರು ತಮ್ಮ ಮನದಿಂಗಿತವನ್ನು ಬಹಿರಂಗವಾಗಿ ಹೇಳುವಂಥ ಎಲ್ಲ ಪ್ರಯತ್ನಗಳಾಗಿದ್ದಾವೆ. ಈಗ 2-3 ದಿವಸದಿಂದ ನೀವು ಗಮನಿಸ್ತಾ ಇದ್ದೀರಿ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಿರುವಂಥ ಒಂದೊಂದೇ ಸ್ಟೇಟ್ಮೆಂಟನ್ನು. ಇದರ ನಡುವೆ ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ರೀತಿ ಕೋಲ್ಡ್ ವಾರ್ ಅನ್ನೋ ರೀತಿ ಕಂಡು ಬರ್ತಾ ಇದ್ರು ಕೂಡ ನೀವು ಗಮನಿಸ್ಬೋದು. ಒಂದೊಂದು ದಿವಸ ಇವರಿಬ್ಬರು ಮತ್ತು ಒಟ್ಟಿಗೆ ನಿಂತ್ಕೊಂಡ್ರು, ಆಶ್ಚರ್ಯ ಇಲ್ಲ. ಆದರೆ ನೀವಲ್ಲಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು, ವಾಚ್ ನೋಡ್ತಾನೆ ಕೂತ್ಕೊಂಡ್ಬಿಟ್ರು ಸಿದ್ದರಾಮಯ್ಯನವರು. ಇತ್ತ ಕಡೆ ಲೆಟರ್ ಓದ್ತಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇದ್ದರು. ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ಸನ್ನಿವೇಶ. ಈ ಆಫೀಸರ್ ಜೊತೆ ಡಿ.ಕೆ. ಮಾತಾಡ್ತಾ ಇದ್ರು, ಆದರೆ ಸಿ.ಎಂ ಜೊತೆ ನೋ ಟಾಕ್ ಅನ್ನುವಂತಹ ಸನ್ನಿವೇಶಗಳು ಎದುರಾಗಿತ್ತು. ಸೊ ಅದೇನೇ ಇದ್ರೂ ಕೂಡ ಕರ್ನಾಟಕದ ಜನತೆ ನಿಮಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂಥ ನೀವು ಕುರ್ಚಿಯೆಡೆಗೆ ಗಮನ ಹರಿಸಿರೋದನ್ನು ಕೂಡ ರಾಜ್ಯದ ಗಮನಿಸಿರೋದ್ರಿಂದಾಗಿ ಸೊ ಮುಂದಿನ ದಿನಗಳಲ್ಲಿ ಅವರು ಕೂಡ ಸರಿಯಾದಂಥ ನಿರ್ಧಾರವನ್ನು ತಗೊಳ್ತಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈ ದಿನಗಳಲ್ಲಿ ಆಗ್ತಿರುವಂಥ ಒಂದು ಜಟಾಪಟಿಯನ್ನು ನೋಡೋದಾದರೆ ಕುರ್ಚಿ ಕದನ ಅನ್ನೋದು ನಡೀತಾ ಇದೆ. ಬಟ್ ಒಂದೇ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಬಟ್ ಅಲ್ಲೊಂದು ಮೌನ ಕಾಣಿಸ್ತಾ ಇದೆ. ಯಾವುದಾ ವೇದಿಕೆ, ಯಾವ ಸಂದರ್ಭದಲ್ಲಿ ಇಬ್ಬರು ಜೊತೆಯಾಗಿದ್ರು, ಏನಾದರೂ ಆ ನಂತರದ ಸಂದರ್ಭದಲ್ಲಾದರೂ ಮಾತುಕತೆ ಇಬ್ಬರ ನಡುವೆ ನಡೀತಾ ಭವ್ಯ? ಇಲ್ಲ ದಿವ್ಯಾ, ಬೆಂಗಳೂರಿನಲ್ಲಿ ಇಂದಿನಿಂದ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ನಗರದ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆ ಟಾಟಾ ಸಭಾಂಗಣದಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಫೆಬ್ರವರಿ 13, 14 2 ದಿನಗಳ ಅದ್ದೂರಿ ಸಮ್ಮೇಳನ ಆಗಿದೆ. ಸೊ ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ, ಹಾಗೇನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಸಸಿಗೆ ನೀರು ಹಾಕುವ ಮೂಲಕ ಸಮ್ಮೇಳನಕ್ಕೆ ಇಬ್ರು ಕೂಡ ಚಾಲನೆ ಕೊಡ್ತಾರೆ. ಆದ್ರೆ ಇಬ್ರು ಕೂಡ ವೇದಿಕೆಯಲ್ಲಿ ಜೊತೆಗೆ ಕೂತ್ಕೋತಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ವೇದಿಕೆಯಲ್ಲಿ ಜೊತೆಗೆ ಕೂತಿದ್ರು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಜೊತೆಗೆ ಇದ್ದಾಗ ಏನಾದ್ರೂ ಒಂದು ವಿಚಾರಗಳನ್ನ ಇವರು ಡಿಸ್ಕಸ್ ಮಾಡ್ತಾರೆ. ಆದ್ರೆ ಒಂದೇ ವೇದಿಕೆಯಲ್ಲಿ ಸಿಎಂ ಹಾಗೇನೆ ಡಿಸಿಎಂ ಅಕ್ಕಪಕ್ಕ ಕೂತರು ಕೂಡ ಯಾವುದೇ ರೀತಿಯಾದಂತಹ ಮಾತನ್ನ ಆಡಲ್ಲ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಇವರು ಕೂತ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಒಂದು ಕಡೆ ಸಿಎಂ ವಾಚ್ ನೋಡ್ತಾರೆ, ಡಿಸಿಎಂ ಲೆಟರ್ ಓದ್ತಾರೆ. ಸೊ ಸದ್ಯ ಅಂದ್ರೆ ಅಕ್ಕಪಕ್ಕ ಬೇರೆಯವರ ಬಳಿ ಮಾತಾಡ್ತಾರೆ. ಆದ್ರೆ ಸಿಎಂ ಆಗಿರ್ಬೋದು, ಡಿಸಿಎಂ ಇಬ್ರು ಕೂಡ ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಟಾಕ್ ಮಾಡೋದೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಮತ್ತೆ ಮುನಿಸು ಏನಾದ್ರೂ ಉದ್ಭವ ಆಗಿದ್ಯಾ ರಾಜಕೀಯ ವಲಯದಲ್ಲಿ, ಮತ್ತೆ ಸಿಎಂ ಕುರ್ಚಿ ಕದನ ಏನಿದೆ ಇನ್ನೂ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಮತ್ತೆ ಇಬ್ಬರ ನಡುವೆ ಏನಾದ್ರೂ ಮನಸ್ತಾಪಗಳು ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ರಾಜಭೂಷಣ್ ಚೌಧರಿ ಆಗಿರ್ಬೋದು, ಎಚ್.ಎಂ. ರೇವಣ್ಣ ಆಗಿರ್ಬೋದು, ಇತರೆ ಸಚಿವರುಗಳು ಕೂಡ ಇಲ್ಲಿ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಇಬ್ಬರು ಮಾತ್ರ, ಅಂದ್ರೆ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಇಬ್ಬರು ಕೂಡ ಮೌನ ವಹಿಸಿರುವಂತದ್ದು ಎಲ್ಲೋ ಒಂದ್ ಕಡೆ ಮತ್ತೆ ಚರ್ಚೆಗೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಒಟ್ಟಾರೆ ನೀವು ಈ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ಬೋದು,
ಸಿದ್ದರಾಮಯ್ಯನವರು ವಾಚ್ ನೋಡ್ತಾ ಬ್ಯುಸಿಯಾಗಿದ್ದರೆ ಮಗದೊಂದು ಕಡೆ ಒಂದು ಲೆಟರನ್ನು ಓದ್ತಾ ಡಿ ಕೆ ಶಿವಕುಮಾರ್ ಅವರು ಬ್ಯುಸಿಯಾಗಿದ್ದಾರೆ. ಹಾಂ, ನೋಡಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದು ಇಬ್ಬರು ಕೈಲಿ ಒಂದು ಲೆಟರ್ ಇದೆ. ಮೇ ಬಿ ಕಾರ್ಯಕ್ರಮದ ಕಂಟೆಂಟ್ ಏನಾದ್ರು ಇರುವಂಥ ಇನ್ವಿಟೇಷನ್ ಕಾರ್ಡ್ ಆದರೂ ಇರಬಹುದು. ಬಟ್ ಇಬ್ಬರು ಮಾತಾಡ್ತಿಲ್ಲ. ನೀವು ಇದುವರೆಗೂ ಕೂಡ ಇಷ್ಟು ವರ್ಷಗಳ ಕಾಲ ನೀವು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತ ಸಂದರ್ಭದಲ್ಲಿ ನೀವು ಇಬ್ಬರು ಒಂದು ವೇದಿಕೆಯಲ್ಲಿ ಭಾಗಿಯಾಗಿರ್ತಾರೆ ಅಂದಾಗ ಮಾತುಕತೆ ನಡೆಸೋದು, ನಗಾಡೋದು, ಏನಾದರೂ ಹಾಸ್ಯ ಚಟಾಕಿ ಹಾರಿಸೋದು, ಈ ರೀತಿಯ ಒಂದಷ್ಟು ಘಟನೆಗಳು ನಡೀತಾ ಇತ್ತು. ಆದರೆ ಈ ವೇದಿಕೆಯಲ್ಲಿ ನೋಡಿ ಇಬ್ಬರ ಮೌನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.